ಮುಂದಿನ ಕ್ಷೇತ್ರ ವಿಜಯಪುರ. ರಮೇಶ್ ಜಿಗಜಿಣಗಿ ಅವರು ಸಂಸದರು, ಸಾಕು ಅವ್ರಿಗೆ ಎಷ್ಟು ಅವಕಾಶ ಕೊಡ್ತೀರಾ ಅಂದ್ಬಿಟ್ಟು ಮಹೇಂದ್ರ ಕುಮಾರ್ ನಾಯಕ್ ಅವರು ಜೊತೆಗೆ ಬಾಬು ರಾಜೇಂದ್ರ ನಾಯಕ್ ಅವರು ಅವರಿಬ್ಬರಿಗೆ ಕಾಂಪಿಟೇಷನ್. ನಮ್ಮಿಬ್ರಲ್ಲಿ ಯಾರಿಗಾರು ಕೊಡಿ ಸಮಸ್ಯೆ ಇಲ್ಲ, ಜಿಗಜಿಣಗಿ ಅವ್ರಿಗೆ ಮತ್ತೆ ಕೊಡ್ಬಿಡಿ ಅನ್ನೋ ಲೆಕ್ಕ. ಜಿಗಜಿಣಗಿ ಹಿರಿಯ ರಾಜಕಾರಣಿ, ಅವರು ಚಿಕ್ಕೋಡಿ ಮೀಸಲು ಕ್ಷೇತ್ರ ಇತ್ತು, ಅಲ್ಲಿ JDU ಇಂದ ಬಿಜೆಪಿಯಿಂದ MP ಆಗಿದ್ರು. ಹೌದು, ಅಲ್ಲಿಂದ ಅವರು ಈ ಕಡೆ ವಿಜಯಪುರಕ್ಕೆ ಬಂದ್ರು. ಇದು ಮೀಸಲು ಕ್ಷೇತ್ರ ಆಗಕ್ಕೆ ಮುಂಚೆ ಇಲ್ಲಿ ಯತ್ನಾಳ್ MP ಹೌದು MP ಆಗೋರು. ಸೊ ಹಾಗಾಗಿ ರಾಜಕೀಯವಾಗಿ ಒಂದಷ್ಟು ಲೆಕ್ಕಾಚಾರಗಳಿದೆ. ವಿಜಯಪುರ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆಯಾಗಿ ಉಳಿದುಕೊಂಡಿದೆ. ಹೌದು, ಅಂದ್ರೆ 20 ವರ್ಷದ ರಾಜಕಾರಣದ ನೋಡಿದಾಗ 20-25 ವರ್ಷ ನೋಡಿದಾಗ ಸೊ ಇಲ್ಲಿ ಯಾರು ಬೇಕಾದ್ರೂ ಆಗ್ಬಹುದು. ಆಮೇಲೆ JDS ಮೈತ್ರಿ ಆಗಿರೋದು ಇಲ್ಲೊಂದು ಸ್ವಲ್ಪ ಅನುಕೂಲ ಇದೆ. ಹೌದು. ಅಂಡ್ ಕಾಂಗ್ರೆಸ್ ಇಂದ XMLA ರಾಜು ಅಲ್ಗೂರು, ಕಾಂತನಾಯಕ್, ಅರ್ಜುನ್ ರಾಥೋಡ್, ಪ್ರಕಾಶ್ ರಾಥೋಡ್ ಅಂತಿದೆ. ಬಹುತೇಕ ರಾಜು ಅಲ್ಗೂರ್ ನಾಗ್ಟಾಣದಲ್ಲಿ ಟಿಕೆಟ್ ಅನ್ನ ಬಿಟ್ಕೊಟ್ಟಿದ್ದಾರೆ ವಿಠಲ್ ಕಟಕದೊಂಡಿ ಬಾಗೆ ಕಾಂಗ್ರೆಸ್. ಸೊ ಹಾಗಾಗಿ ರಾಜು ಅಲ್ಗೂರ್ ಟಿಕೆಟ್ ಅನ್ನ ಪಡೆಯೋದ್ರಲ್ಲಿ ಯಶಸ್ವಿ ಆಗ್ಬೋದು ಅಂತ ನೋಡ್ಬೇಕದು ಏನಾಗುತ್ತೆ ಅಂತ. ಬಟ್ ವಿಜಯಪುರ ಫೇವರ್ ಟು ಬಿಜೆಪಿ ಫೇವರ್. ವಿಧಾನಸಭೆ ಏನಾರು ಅಧ್ವಾನ ಆಗಿದ್ರು ಅಷ್ಟೇ, ಲೋಕಸಭೆ ಅಂತ ಬಂದಾಗ ಆ ಬಿಜೆಪಿ ತನ್ನ ಪಾರುಪತ್ಯವನ್ನ ಮೆರೆಯುತ್ತೆ. ನೋಡ್ಬೇಕು. ಬಟ್ ಕಾಂಗ್ರೆಸ್ ಅಲ್ಲಿ ಯಾರ ಟಿಕೆಟ್, ಬಿಜೆಪಿ ಯಾರ ಟಿಕೆಟ್ ಅನ್ನೋದು ಇನ್ ಕೆಲ ದಿನಗಳಲ್ಲಿ ಗೊತ್ತಾಗುತ್ತೆ. ಹೌದು. ಪ್ರತಿಯೊಬ್ರು ಒಳ್ಳೆ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ, ಅದರಲ್ಲೂ ಅಡುಗೆ ಮನೆಗೆ ಗಾಣದಿಂದ ತಯಾರಾದಂತ ಪರಿಶುದ್ಧವಾದಂತ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಕೇಳಿ, ಖರೀದಿ ಮಾಡಿ. ನೆನ್ಪಿರ್ಲಿ, ನಿಮ್ಮ ಮನೆಯಲ್ಲಿ 6 ತಿಂಗಳ ಪಾಪು ಇದ್ರೆ ಅದು ನೆಮ್ಮದಿಯಾಗಿ ನಿದ್ರೆ ಮಾಡಬೇಕು ಅಂದ್ರೆ ಜೀನಿ ಸರಿ ಇಟ್ಟು ಕೊಡಿ. ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನ್ ತಿಂಡಿ ಮಾಡ್ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಮಕ್ಕಳಿಗೆ ಉತ್ತಮ ಆಹಾರ ಅಂತ ಅಂದ್ರೆ ಸಿರಿಧಾನ್ಯದಿಂದ ತಯಾರಾದಂತ ಆಹಾರ. ಗರಿಗರಿಯಾದ ಮಸಾಲೆ ದೋಸೆ, ರಾಗಿ ದೋಸೆ ಹಾಗೂ ಇಡ್ಲಿ, ಪಡ್ಡು, ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ ಜೀನಿ ಬ್ರ್ಯಾಂಡ್ ನಲ್ಲಿ ಸಿಗುತ್ತೆ. ನೆನ್ಪಿರ್ಲಿ, BP ಶುಗರ್ ಕಂಟ್ರೋಲ್ ಆಗ್ಬೇಕಾದ್ರೆ ಜೀನಿ ಕುಡಿಯಿರಿ.